ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕರಿಸಿದ್ದಕ್ಕೆ ಖಂಡನೆ. ಸದನದ ಬಾವಿಗಿಳಿದು ವಿಪಕ್ಷ ನಾಯಕರ ಪ್ರತಿಭಟನೆ. ಏಕಾಏಕಿ ಪ್ರಸ್ತಾಪಿಸಿದ್ದು ಸರಿಯಲ್ಲ ಅಂತ ಆರ್ ಅಶೋಕ್ ಕಿಡಿ. ನಿರ್ಣಯ ವಾಪಸ್ ಪಡೆಯಬೇಕು ಎಂದು ಆಗ್ರಹ. ನಮ್ಮ ನಿರ್ಣಯದಲ್ಲಿ ಕರ್ನಾಟಕದ ಹಿತರಕ್ಷಣೆ ಅಂಶಗಳಿವೆ. ಇದಕ್ಕೆ ಬಿಜೆಪಿಯವರ ಖಂಡನೆ ಸರಿಯಲ್ಲ. ಕಾಯ್ದೆ ಪ್ರಕಾರವೇ ನಿರ್ಣಯ ಮಂಡಿಸಿದ್ದೇವೆ ಅಂತ ರಾಜ್ಯ ಸರ್ಕಾರದಿಂದ ಸಮರ್ಥನೆ. ವಿಧಾನಸಭಾ ಕಲಾಪದಲ್ಲಿ ಪ್ರತಿಧ್ವನಿಸಿದ ರೈಲಿಗೆ ಬೆಂಕಿ ಹಚ್ಚೋ ಬೆದರಿಕೆ. ರಾಮ ಭಕ್ತರಿಗೆ ಧಮಕಿ ಹಾಕಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ಬಿಟ್ಟು ಕಳುಹಿಸಿದ್ದಾರೆ ಅಂತ ಆರೋಪ. ಕೋಟಾ ಶ್ರೀನಿವಾಸ್ ಮಾತಿಗೆ ಗೃಹ ಸಚಿವರು ಗರಂ. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ. ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಪ್ಲಾನ್. ಅಧಿವೇಶನ ಮುಗಿಯುತ್ತಿದ್ದಂತೆ ಎಲ್ಲರ ಮೇಲೂ ನಿಗಾ. ಕೋಲಾರ ಕ್ಷೇತ್ರವನ್ನ ಯಾರಿಗೂ ಬಿಟ್ಟುಕೊಡಲ್ಲ. ಈ ಬಾರಿಯೂ ನಾನೇ ಸ್ಪರ್ಧೆ ಮಾಡ್ತೇನೆ. ಮೈತ್ರಿ ಹಿನ್ನೆಲೆ ಜೆಡಿಎಸ್ಗೆ ಕ್ಷೇತ್ರ ಕೊಡ್ತಾರೆಂಬ ವದಂತಿ ಅಲ್ಲಗಳೆದ ಸಂಸದ ಮುನಿಸ್ವಾಮಿ. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ. ನೀವೇ ಸ್ಪರ್ಧೆ ಮಾಡಿ ಅಂತ ಕುಮಾರಸ್ವಾಮಿಗೆ ಅಮಿತ್ ಶಾ ಸಲಹೆ. ಎಚ್ಡಿಕೆ ಅಖಾಡಕ್ಕಿಳಿದ್ರೆ ತ್ರಿಕೋನ ಸ್ಪರ್ಧೆ ಪಕ್ಕ. ಮೈತ್ರಿಯಲ್ಲಿ ಸೀಟ್ ಶೇರಿಂಗ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾವು 28 ಸ್ಥಾನ ಗೆಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾವುದೇ ಗೊಂದಲ ಇಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಕೆ ಸುಧಾಕರ್, ಬಿಸಿ ಪಾಟೀಲ್ ಮೇಲೆ ಕಾಂಗ್ರೆಸ್ ಕಣ್ಣು. ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೆ ಮುಂದೆ ಏನ್ ಮಾಡ್ತಾರೆ ಎಂಬ ಕುತೂಹಲ. ಕಾಂಗ್ರೆಸ್ಗೆ ಕರೆತರಲು ಚರ್ಚೆ. ತುಮಕೂರಿನಲ್ಲಿ ಹೆಚ್ಚಾಯಿತು ವಿ ಸೋಮಣ್ಣರ ವಿರುದ್ಧ ಕೂಗು. ಜೆಸಿ ಮಾಧುಸ್ವಾಮಿ ಬಳಿಕ ಈಗ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಆಕ್ಷೇಪ. ಸುದ್ದಿಗೋಷ್ಠಿ ನಡೆಸಿ ನಾನು ಕೂಡ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಎಂದ ಚಂದ್ರಶೇಖರ್. ಸಂಪುಟ ಸಹೋದ್ಯೋಗಿಗಳಿಗೆ ಡಿಸಿಎಂ ಡಿಕೆಶಿ ಭೋಜನಕೂಟ. ಸಂಜೆ 7:30ಕ್ಕೆ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಆಯೋಜನೆ. ಡಿನ್ನರ್ ಮೀಟಿಂಗ್ ಜೊತೆಗೆ ಲೋಕಸಮರ ತಯಾರಿ ಬಗ್ಗೆ ಚರ್ಚೆ. ಲೋಕಸಭಾ ಚುನಾವಣೆಗೆ ಅಳಿಸಲಾಗದ ಇಂಕ್ ರೆಡಿ. 26.55 ಲಕ್ಷ ಬಾಟಲ್ ಇಂಕ್ಗೆ ಕೇಂದ್ರ ಚುನಾವಣಾ ಆಯೋಗ ಬೇಡಿಕೆ. ಶಾಹಿ ಪ್ಯಾಕಿಂಗ್ನಲ್ಲಿ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಸ್ ಕಂಪನಿ ಬ್ಯುಸಿ. ಕಲಬುರಗಿಯ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ನಡೀತಾ ಇದೆಯಾ ಮತಾಂತರ. 2 ಸಿಬ್ಬಂದಿಯಿಂದಲೇ ಕ್ರೈಸ್ತ ಧರ್ಮ ಬೋಧನೆ ಆರೋಪ. ರಟಕಲ್ ಠಾಣೆಯಲ್ಲಿ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರಿಂದ ದೂರು. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಆಟೋ ಶೆಡ್. ನಾಯಣ್ಣಹಳ್ಳಿ ಬಳಿ ಶೆಡ್ನಲ್ಲಿ 30-40 ಆಟೋಗಳು ಅಗ್ನಿಗಾಹುತಿ. ಜೀವನಾಧಾರವಾಗಿದ್ದ ಆಟೋ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರು. ಪ್ರೀತಿಸಿ ಮದುವೆಯಾಗೋದಾಗಿ ಪ್ರಿಯಕರನಿಂದ ಮೋಸ. ವಿಷದ ಬಾಟಲ್ ಹಿಡಿದು ನ್ಯಾಯಕ್ಕಾಗಿ ಪ್ರಿಯಕರನ ಮನೆಯ ಮುಂದೆ ಯುವತಿ ಧರಣಿ. ಬೆಳಗಾವಿಯ ಕಿತ್ತೂರು ಪಟ್ಟಣದಲ್ಲಿ ಕುಟುಂಬಸ್ಥರ ನಡುವೆ ಜಟಾಪಟಿ. ಬೇರೆ ಮದುವೆ ಆದರೆ ಕೊಲ್ಲೋದಾಗಿ ಬೆದರಿಕೆ. ಮಾಜಿ ಪ್ರಿಯಕರನ ಕಾಟಕ್ಕೆ ನಿಶ್ಚಿತಾರ್ಥವಾಗಿದ್ದ ಯುವತಿ ಸುಸೈಡ್. ಬೆಂಗಳೂರಲ್ಲಿ 19 ವರ್ಷದ ಚಂದ್ರಕಲಾ ಎಂಬಾಕೆ ನೇಣಿಗೆ ಶರಣು. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರನಿಂದ ಪೇದೆ ಮೇಲೆ ಹಲ್ಲೆ ಪ್ರಕರಣ. ಘಟನೆ ನಡೆದು 12 ದಿನ ಆದರೂ ಆರೋಪಿಗಳ ಬಂಧನ ಇಲ್ಲ. ರಾಜಕೀಯ ಪ್ರಭಾವ ಬಳಸಿ ಬಚಾವಾದ್ರ ಆರೋಪಿಗಳು. 1 ಕೋಟಿ ಕೊಟ್ರೆ 25 ಕೋಟಿ ವಾಪಸ್ ಮನಿ ಡಬ್ಬಿಂಗ್ ಮಾಡ್ತೀನಿ ಅಂತ ನಂಬಿಸಿ ಜನರಿಗೆ ಮೋಸ ಮಾಡ್ತಿದ್ದ ಐನಾತಿ. ತಿಂಗಳ ಬಳಿಕ ಮಂಡ್ಯ ಪೊಲೀಸರ ಬಲೆಗೆ ಬಿದ್ದ ಆಂಧ್ರ ವಂಚಕ.
ಮಹಿಳೆಗೆ ತುರಿಕೆ ಪೌಡರ್ ಎಸೆದ್ರು. ಕ್ಲಿನಿಕ್ಗೆ ಹೋಗಿದ್ದಾಗ ಬೈಕ್ ಪಂಚರ್ ಮಾಡಿದ್ರು. ದಾವಣಗೆರೆಯಲ್ಲಿ ಬ್ಯಾಂಕ್ನಿಂದ ಹಣ ತರುವಾಗ ಹೊಂಚು ಹಾಕಿ ದರೋಡೆ. ಕದಿಮರು ಹಣ ಕದ್ದೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ರಷ್ಯಾದಲ್ಲಿ ಸಿಲುಕಿರೋ ಯುವಕರನ್ನ ವಾಪಸ್ ಕರೆಸಿಕೊಳ್ಳಿ. ಕೇಂದ್ರ ಸಚಿವ ಜೈಶಂಕರ್ಗೆ ಪತ್ರ ಬರೆದ ಮಲ್ಲಿಕಾರ್ಜುನ ಖರ್ಗೆ. ಕೂಡಲೇ ಕೇಂದ್ರ ಸರ್ಕಾರ ರಷ್ಯಾ ಜೊತೆ ಮಾತುಕತೆ ನಡೆಸಲಿ ಅಂತ ಆಗ್ರಹ. ದೆಹಲಿ ಚಲೋ ಹಮ್ಮಿಕೊಂಡಿರುವ ರೈತರಿಗೆ ಬಿಗ್ ಶಾಕ್. ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಅಡಿ ಕೇಸ್ ಹಾಕಲು ಪೊಲೀಸರ ಸಿದ್ಧತೆ. ಹೀಗಾದಲ್ಲಿ ಜಾಮೀನು ಕೂಡ ಸಿಗಲ್ಲ. ಸರ್ಕಾರದ ನಡೆಗೆ ರೈತರ ಆಕ್ರೋಶ. ರಸ್ತೆ ಅಪಘಾತದಲ್ಲಿ ತೆಲಂಗಾಣದ 33 ವರ್ಷದ ಬಿಆರ್ಎಸ್ ಶಾಸಕಿ ಸಾವು. 2 ಬಾರಿ ಅಪಘಾತದಿಂದ ಪಾರಾಗಿದ್ದ ಲಾಸ್ಯ ನಂದಿನ 3ನೇ ಆಕ್ಸಿಡೆಂಟ್ನಲ್ಲಿ ಸಾವು. ರಾಜಕೀಯ ಮುಖಂಡರಿಂದ ಸಂತಾಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.